ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಫ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 9164976866 ಮೊಬೈಲ್ ಸಂಖ್ಯೆ ಮತ್ತು 081542511515 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಚೊಕ್ಕಹಳ್ಳಿ ಶನಿ ಮಹಾತ್ಮ ಆಂಜನೇಯ ನವಗ್ರಹ ಇರುವ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಮುಂದಾದ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಚೊಕ್ಕಹಳ್ಳಿ ಗ್ರಾಮದ ಕ್ರಾಸ್ನಲ್ಲಿರುವ ಶನಿ ಮಹಾತ್ಮ ಆಂಜನೇಯ ನವಗ್ರಹಗಳ ಇರುವ ದೇವಾಲಯ ಅವಸಾನದ ಅಂಚಿಗೆ ತಲುಪಿದ್ದು, ನಾಯನಹಳ್ಳಿ ಗ್ರಾಮದ ಬೈರಕ್ಕಗಾರಿ ದೊಡ್ಡ ವೆಂಕಟಪ್ಪರವರ ಕುಟುಂಬದವರ ನೇತೃತ್ವದಲ್ಲಿ ವಿವಿಧ ಗ್ರಾಮಸ್ಥರು ಸದರಿ ದೇವಾಲಯ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದಾರೆ. 1977ರಲ್ಲಿ ನಾಯನಹಳ್ಳಿ ಗ್ರಾಮಸ್ಥರಾದ ಬೈರಕ್ಕಗಾರಿ ದೊಡ್ಡ ವೆಂಕಟಪ್ಪರವರಿಗೆ ಬಿದ್ದ ಕನಸಿನಿಂದ ಚೊಕ್ಕಹಳ್ಳಿ ಗೇಟ್ ಬಳಿ ಶ್ರೀ ಶನಿ ಮಹಾತ್ಮ ಆಂಜನೇಯ ಸ್ವಾಮಿ ನವಗ್ರಹಗಳ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಶನಿ ಮಹಾತ್ಮ ದೇವಾಲಯ ನಿರ್ಮಾಣದ ಸಮಯದಲ್ಲಿ ದೇವಾಲಯದ ಸುತ್ತಮುತ್ತಲು ಇರುವ ಹಲವು ಗ್ರಾಮಗಳಿಗೆ ವಿದ್ಯುತ್ ಬಂದಾಗ ಗ್ರಾಮಸ್ಥರಿಗೆ ಸದರಿ ದೇವಾಲಯದ ಮೇಲೆ ಹೆಚ್ಚು ಭಕ್ತಿ ಬಂದಿತ್ತು. ಅದರ ಜೊತೆಗೆ ಸದರಿ ದೇವಾಲಯದಲ್ಲಿ LKG ಮತ್ತು UKG ಶಾಲೆಗಳು ಸಹ ನಡೆಯುತ್ತಿತ್ತು. ಮದುವೆ ಮತ್ತಿತರ ಕಾರ್ಯಕ್ರಮಗಳು ಸಹ ನಡೆಯುತ್ತಿತ್ತು. ಸದರಿ ದೇವಾಲಯಕ್ಕೆ ಸೇರಿದ 3 ಕುಟುಂಬಗಳು ಇಲ್ಲಿಯೇ ಅಂಗಡಿಯನ್ನು ಇಟ್ಟುಕೊಂಡು ಸಹ ಜೀವನ ನಡೆಸುತ್ತಿದ್ದರು. ದಿನೇ ದಿನೇ ಹಿರಿಯರು ತೀರಿಕೊಂಡು ದಿನೇ ದಿನೇ ದೇವಾಲಯದ ಪೂಜೆಗಳು ಕಡಿಮೆಯಾದ ಮೇಲೆ ಮಕ್ಕಳು ಸಹ ಹೆಚ್ಚು ಗಮನ ಕೊಡದ ಪರಿಣಾಮ ಕಟ್ಟಡ ಶಿಥಿಲವಾಗಿ ಅವಸಾನದ ಅಂಚಿಗೆ ತಲುಪಿತು. ಇದೀಗ ದೇವಾಲಯ ನಿರ್ಮಾಣ ಮಾಡಿದ ಕುಟುಂಬದವರು ಸೇರಿದಂತೆ ನಾಯನಹಳ್ಳಿ, ಚೊಕ್ಕಹಳ್ಳಿ, ದನಮಿಟ್ಟಿಯನಹಳ್ಳಿ, ಕೋನಪಲ್ಲಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದ ಮೂಲಕ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದು, ಸದರಿ ದೇವಾಲಯದಲ್ಲಿರುವ ವಿಗ್ರಹಗಳನ್ನು ತೆರವು ಮಾಡಿ ಪುನಃ ಸ್ಥಾಪನೆ ಮಾಡುವವರೆಗೂ ನೀರಿನಲ್ಲಿಡುವ ಸಲುವಾಗಿ ಇಂದು ವಿಗ್ರಹಗಳನ್ನು ತೆರವು ಮಾಡುವ ಸಲುವಾಗಿ ವಿವಿಧ ಹೋಮ, ಹವನ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ಅರ್ಚಕರಾದ ಆಲ್ವಾಟ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಪೂಜಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೈರಕ್ಕಗಾರಿ ದೊಡ್ಡ ವೆಂಕಟಪ್ಪರವರ ಕುಟುಂಬದವರಾದ ಶ್ರೀನಿವಾಸ ರೆಡ್ಡಿ, ಜಯಮ್ಮ, ಶಿವಾರೆಡ್ಡಿ, ರಾಮಚಂದ್ರ ರೆಡ್ಡಿ, ಭಾಗ್ಯಮ್ಮ, ಆಂಜನೇಯ ರೆಡ್ಡಿ, ಇಂದ್ರಮ್ಮ, ವಿಶ್ವನಾಥ ರೆಡ್ಡಿ, ಹೇಮಾವತಿ, ಚೊಕ್ಕಹಳ್ಳಿ ನಡುಬೀದಿ ವೆಂಕಟರೆಡ್ಡಿ, ಕೃಷ್ಣಪ್ಪ, ದನಮಿಟ್ಟಿಯನಹಳ್ಳಿ ಶಿವಾರೆಡ್ಡಿ, ಮೈಲಾಪುರ ಶಂಕರಪ್ಪ, ನಾರಾಯಣಸ್ವಾಮಿ, ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು.
ಬೇತನಹಳ್ಳಿ ನಮ್ಮದು, ಶಿವಾರೆಡ್ಡಿ ಅಂತ ನಮ್ಮ ಹೆಸರು. ನಾವು ಚಿಕ್ಕವರಿಂದ ಅದ್ರ ಮೊದಲಿಂದ ದೇವಸ್ಥಾನ ಇರೋದಿದೆ. ಏನು ದೇವಸ್ಥಾನ ಇದು? ಶನಿಮಾತನ ದೇವಸ್ಥಾನ ಅಂತ, ಚಕ್ಕಳ್ಳಿ ಗೇಟಲ್ಲಿರೋ ಶನಿಮಾತನ ದೇವಸ್ಥಾನ ಅಂತ. ನಾವು ಊಟಕ್ಕೆ ಮೊದಲೇ ದೇವಸ್ಥಾನ ಇತ್ತು. ಯಾರು ಕಟ್ಟಿದ್ರು ಏನು ಅನ್ನೋದು ಇವ್ರಿಗೆ ಗೊತ್ತಾಗಿರ್ತದೆ, ಇವ್ರು ದೊಡ್ಡವರು. ಇದು ಹಳೇದಾಗೋಗಿದೆ. ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಇದು ಬಿದ್ದೋಗೋ ಹಂತಕ್ಕೆ ಬಂದುಬಿಟ್ಟದೆ. ಇದು ಅದ್ರ ಪುನರ್ ನಿರ್ಮಾಣ ಮಾಡಬೇಕಂತ ಏಮ ಆಗ ಅವ್ರ ಯಜಮಾನ್ರು ಅವ್ರು ವಿಶ್ವನಾಥ್ ಅಂತೇಳಿ ಪುನರ್ ನಿರ್ಮಾಣ ಮಾಡಬೇಕಂತ ಕೆಲಸ ಹಿಡ್ದವ್ರೆ. ಇವತ್ತು ಹೋಮ ಎಲ್ಲ ಮಾಡಿಬಿಟ್ಟು ವಿಗ್ರಹಗಳನ್ನ ತೆಗೆಯೋದು, ವಿಗ್ರಹ ಒಂದು ಕಡೆ ಇಟ್ಬಿಟ್ಟು ಮತ್ತೆ ಒಳ್ಳೆಯ ದಿನ ನೋಡಿಕೊಂಡು ಒಳ್ಳೆಯ ಸಮಯ ನೋಡಿಕೊಂಡು ಮತ್ತೆ ಹೊಸದಾಗಿ ದೇವಸ್ಥಾನ ಕಟ್ಟೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಇದಕ್ಕೆ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ವಿನಂತಿ. ಹಾಂ, ಏನು ನಿಮ್ಮ ಹೆಸರು? ಆಂಜನೇಯ. ಯಾವರು? ನಾನ್ಮಳ್ಳಿ. ನಮ್ಮ ಅಪ್ಪನ ಎಲ್ಲ ನಡೀತು. ಅವಾಗೆಲ್ಲ ಸುತ್ತಮುತ್ತಲೆಲ್ಲ ಸ್ವಲ್ಪ ಕೊಟ್ಟು ಆಮೇಲೆ ಸ್ವಲ್ಪ ದಿನ ನಡೆಯುತ್ತೆ. ಮೊನ್ನೆ ಒಬ್ಬ 5 ದಿನ ವಯಸ್ಸಾಗೋಗಿತ್ತು, ಕಾಯಿಲೆ ನಿಂತು ಆವತ್ತಿಂದ ನಿಂತು. ನಿಮ್ಮ ಅಪ್ಪನ ಕಟ್ಸಿರೋದು? ನಿಮ್ಮ ಅಪ್ಪ ಕಟ್ಸಿರೋದು? ಏನು ಹೆಸರು? ದೊಡ್ಡ ಇವಾಗ ಏನು ರೆಡಿ ಮಾಡ್ತಾ ಇದ್ದೀರಾ ಈಗ? ಸರಿ ಸರ್, ಅಶ್ವಥ್ ನಾರಾಯಣ ರೆಡ್ಡಿ ಅಂತ, ಸುಕ್ಕಳ್ಳಿ ಗ್ರಾಮಸ್ಥರು ನಾವು. ಇಲ್ಲಿ ದೇವಸ್ಥಾನ 100 ವರ್ಷದಿಂದ ಐತೆ. ಇಲ್ಲಿ ಮದುವೆ ಮುಂದೆ ಎಲ್ಲ ಮಾಡ್ತಾಯಿದ್ರು. ಇವಾಗ ಶಿಥಿಲ ಅಂತ ಆಗಿದೆ ಅಂತೇಳಿ ಹೊಸದಾಗಿ ಕಟ್ಟಕ್ಕೆ ನಿರ್ಮಾಣ ಮಾಡ್ತಾಯಿದ್ರು ಸರ್. ಯಾರು ಮಾಡ್ತಾರೆ? ನಾಯಿನಳ್ಳರು, ಸುಕ್ಕಳ್ಳರು, ಸುತ್ತಮುತ್ತ ಗ್ರಾಮಸ್ಥರು. ಅವರು ಅವ್ರ ಮೊಮ್ಮಕ್ಕಳು ದೇವಸ್ಥಾನದ ದೊಡ್ಡಂಗಟಪ್ಪನವರ ಮೊಮ್ಮಗಳು, ಇಬ್ಬರು ಮೊಮ್ಮಕ್ಕಳೇ ಬಿಟ್ಟು ದೊಡ್ಡಂಗಟಪ್ಪನವ್ರ ಮೊಮ್ಮಕ್ಕಳು. ಮಂಜುನಾಥ್ ಅಂತ, ನಮ್ಮ ನಾಯಿನಹಳ್ಳಿ ಆಂಜನೇಯ ರೆಡ್ಡಿ ಮಗ. ನಮ್ಮ ತಾತನವರ ಜ್ಞಾಪಕಾರ್ಥ, ದೊಡ್ಡ ವೆಂಕಟಪ್ಪನವರ ಜ್ಞಾಪಕಾರ್ಥವಾಗಿ ದೇವಸ್ಥಾನವನ್ನು ಹಳೇದಾಗಿರುವ ಕಾರಣ ಶಿಥಿಲಗೊಳಿಸಿ ಹೊಸದಾಗಿ ಹಿಂದುಗಡೆ ಕಟ್ಟಿಬಿಟ್ಟು ವಿಗ್ರಹಗಳನ್ನೆಲ್ಲ ಪುನರ್ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಸುತ್ತಮುತ್ತಲ ಊರುಗಳವರೆಲ್ಲ ಅಂದುಕೊಂಡಿರುವ ಕಾರಣ ಎಲ್ಲರ ಸಹಕಾರದಿಂದ ನಾವು ಇದನ್ನು ಪೂರ್ಣಗೊಳಿಸುತ್ತೇವೆ.